ಬಿಗ್ ಬಾಸ್ ಒಳಗಡೆನೆ ಸರ್ ನಾನು ಚಂದ್ರಪ್ರಭು ಅವ್ರದ್ದು ನಂದು ಕಟ್ ಆಗುತ್ತೆ ಸರ್. ಕಟ್ ಆಗಿದ್ದ ದಿವಸ ಈ ಶರ್ಟ್ ಹಾಕೊಂಡಿರ್ತೀನಿ ಸರ್. ಎಲ್ಲರೂ ಅವ್ರವ್ರ ಡ್ರೆಸ್ ಹಾಕೊಂಡಿರ್ತಾರೆ ಸರ್. ನಾನು ಆಚೆ ಬರ್ತಿದ್ದಂಗೆನೆ ಎಲ್ಲರೂ ಈ ಶರ್ಟ್ ಬಗ್ಗೆ ಮಾತಾಡ್ತಾರೆ. ಏನಕ್ಕೆ ಮಾತಾಡ್ತಾರೆ ಸರ್? ಅಲ್ಲಿ ಜಗಳ ಆಡ್ತಾ ಇದ್ರೆ ನನ್ನ ಮುಖ ಕಾಣಿಸ್ತಾ ಇರಲಿಲ್ಲ ಅಂತ, ಬರೀ ಶರ್ಟ್ ಕಾಣಿಸ್ತಾ ಇತ್ತಂತೆ. ಇದು ನನ್ನ ಕ್ವಾಲಿಟಿ ಸರ್. ಇದು ಬರ್ಡೇಗೆ ಬಂದಿದ್ದು. ಇದು 3.5 ಲಕ್ಷ ಸರ್. 3.5 ಲಕ್ಷ ಬರ್ಡೇ ಗಿಫ್ಟ್ ಬಂದಿದೆ ಸರ್. ಸರ್ ನನಗೆ ಹೈಯೆಸ್ಟ್ ಗಿಫ್ಟ್ ಬಂದ್ರೆ 25 ಲಕ್ಷದವರೆಗೂ ಬಂದಿದೆ ಸರ್. ಬರ್ಡೇಗೆ ಎವ್ರಿ ಇಯರ್ ಬರ್ಡೇ ಮಾಡ್ತೀನಿ. ಒಂದು ಐಟಮ್ 25 ಲಕ್ಷ. ಸ್ನೇಹಿತರೆ ನಮಸ್ತೆ, ನಾವಿವಾಗ ಇದ್ದೀವಿ ಯಾರಂದ್ರೆ ಕೆಳಬಂ ಸತೀಶ್ ಅವ್ರ ಹತ್ರ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ? ಸೂಪರ್ ಡೂಪರ್. ನೀವೇ ನೋಡ್ತಾ ಇದ್ದೀರಾ? ಅಲ್ಲ ಸರ್, ಎಲ್ಲಿ ನೋಡೋ ನಿಮ್ದೇ ಅವಲ್ಲ ಸರ್. ಏನು ಮಾಡೋದು ಸರ್, ನಾನು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಯಾರ ಹತ್ರನೋ ಚಾಲೆಂಜ್ ಮಾಡ್ಕೊ ಬಂದಿರ್ತೀನಿ. ಸೋತ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ, ಗೆದ್ದವ್ರಿಗಿಂತ ಫೇಮಸ್ ಆಗ್ತೀನಿ ಅಂತ. ಅದು ಸೀಸನ್ 1 ಇಂದ 12ವರೆಗೂ ಯಾರು ನನ್ನಷ್ಟು ನ್ಯೂಸಲ್ಲಿ ಬಂದಿರಬಾರ್ದು ಅಂತ. ಯಾಕಂದರೆ ಅದಕ್ಕಿಂತ ಮುಂಚೆ ನಾನು ವರ್ಲ್ಡಲ್ಲಿ 125 ದೇಶ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದ್ರೂ ಬಂದಿದ್ದೀನಿ. ಅದನ್ನು ಹೇಳಿದ್ರು ಯಾರೂ ನಂಬ್ತಾ ಇರಲಿಲ್ಲ. ನಾನು ಅದಕ್ಕೋಸ್ಕರ ಚಾಲೆಂಜ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಕರ್ನಾಟಕದಲ್ಲಿ 5,000 ನ್ಯೂಸ್ ಆಗಲಿ ಟ್ರೋಲ್ ಆಗಲಿ ಟೋಟಲಾಗಿ 5,000 ಟ್ರೋಲ್ಸಲ್ಲಿ ನಾನು ತೋರಿಸ್ತೀನಿ ಸರ್. ಇದು ನನ್ನ ಕೆಪಾಸಿಟಿ. ಅದು 0 ರೂಪೀಸಲ್ಲಿ ಇಷ್ಟು ಬರೋದು ದೊಡ್ಡ ಗ್ರೇಡು. ನಾವೇ ದುಡ್ಡು ಕೊಟ್ರೂ ಇಷ್ಟು ನ್ಯೂಸ್ ಚಾನಲ್ ಬರಲ್ಲ. ಅದೇನಾಗಿದೆ, ಬಂದಿರೋದು 148 ನ್ಯೂಸ್ ಚಾನಲ್ಲು. ಅದನ್ನು ಎತ್ಕೊಂಡು ಎಲ್ಲ ರೊಟೇಷನ್ ಮಾಡಿಕೊಂಡು ಒಂದು 5,000 ನ್ಯೂಸ್ ಚಾನಲ್ ಬಂದಿದೆ. ಅಂದರೆ ಇವಾಗ ಎಲ್ಲೆಲ್ಲಿ ನೋಡಿದ್ರು, ಗೂಗಲ್ ಮಾಡಿದ್ರು, ಬರೀ ಕರ್ನಾಟಕದಲ್ಲಿ ಯಾರು ನಂಬಲಿಲ್ಲ ಅವ್ರಿಗೆ ಕರ್ನಾಟಕದಲ್ಲಿ 5,000 ನ್ಯೂಸ್ ಚಾನಲ್ ತೋರಿಸೋ ಐಡಿಯಾ ನನ್ನ ಮೈಂಡಲ್ಲಿ ಇತ್ತು. ಅದರಲ್ಲಿ ಈಗ ನಾನು ಸಕ್ಸಸ್ ಆಗಿದ್ದೀನಿ. ಬೇಕಾದ್ರೆ ಇವಾಗ ಬನ್ನಿ, ವರ್ಡ್ದು ತೋರಿಸ್ತೀನಿ, ಕರ್ನಾಟಕದಲ್ಲೂ 5,000 ಚಾನಲ್ ತೋರಿಸ್ತೀನಿ. ಈಗ ಸರ್ ಇನ್ನೊಂದು, ನೀವು ಫೇಮಸ್ ಆಗಿರೋದೇ ಬಟ್ಟೆಯಿಂದ. ಹಾಂ ಸರ್. ಈಗ ಹಾಕಿರೋದು ಬಟ್ಟೆ ಎಷ್ಟು ಸರ್ ಇದು? ಸರ್ ಒಂದೊಂದು ಎಲ್ಲ ರೇಗಿಸ್ತಾರೆ ಸರ್. ಯಾಕಂದರೆ ಅವ್ರವ್ರ ಕೆಪಾಸಿಟಿ. ಒಬ್ಬರು ಮೆಜೆಸ್ಟಿಕ್, ಒಬ್ಬೊಬ್ಬರು ಮಾರ್ಕೆಟು, ಒಬ್ಬೊಬ್ಬರು UBCT, ಆಮೇಲೆ ಒಬ್ಬೊಬ್ಬರು ಬಂದು ಡಿಸೈನರ್ ಹತ್ರ ತೊಗೊಳ್ತೀವಿ. ಆದರೆ ಡಿಸೈನರ್ ಹತ್ರ ತೊಗೊಳ್ಳೋ ರೇಟು ನಾನು ಮಾರ್ಕೆಟು ಮೆಜೆಸ್ಟಿಕ್ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ಅವ್ರಿಗೆ ಅರ್ಥ ಆಗೋಲ್ಲ. ಅದು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ. ಅದರಿಂದ ಅವ್ರಿಗೆ ನಾನು ಪ್ರೂವ್ ಮಾಡೋ ಇದಿಲ್ಲ. ಯಾಕಂದರೆ ಈಗ ಶರ್ಟ್ದೇ ಎಲ್ಲ ಇಶ್ಯೂ ಆಗಿ ಈಗ ಶರ್ಟ್ ಕಂಪ್ನಿಯವರೇ ನನ್ನ ಇಟ್ಕೊಂಡ್ರೇ ಪ್ರಚಾರ ಆಗುತ್ತೆ ಅಂತ 10 ಲಕ್ಷಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸುಧಾಮ ನಗರದಲ್ಲಿ ಆಫೀಸ್ಗೆ ಇವತ್ತು ಕರೆದಿದ್ರು. ಅದಕ್ಕೂ ಹೋಗಿಲ್ಲ ನಿಮ್ಗಳ ಕಾರಣದಿಂದ. ಅಂದರೆ ನಿಮಗೆ ಬೈತಾ ಇಲ್ಲ, ನೀವು ಫಸ್ಟ್ ಪ್ರಿಫರೆನ್ಸ್ ನನಗೆ. ಯಾಕಂದರೆ ಅವ್ರನ್ನ ನಾಳೆ ಆದರೂ ಹೋಗಿ ನಾನು ಮೀಟ್ ಆಗ್ಬೋದು. ಅಲ್ಲಿ ನನಗೆ ದುಡ್ಡು ಇವತ್ತು ಅಡ್ವಾನ್ಸ್ ಕೊಡೋಕ್ಕೆ ಕರೆದಿದ್ದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ಆಮೇಲೆ ಒಂದೊಂದು ಬಟ್ಟೆ ಪೀಸ್ ಸೇಲ್ ಆದ್ರೂ ಅದರಲ್ಲಿ ಕಮಿಷನ್ ಥರ ಇಷ್ಟು ಪರ್ಸೆಂಟೇಜ್ ಥರ ಆ ಥರ ಲಕ್ಷಾಂತರ ರೂಪಾಯಿ ಆನ್ಲೈನಲ್ಲಿ ಸೇಲ್ ಮಾಡ್ತಾರೆ. ಅದು ಸತೀಶ್ ಕ್ಯಾಡಬಾಮ್ ಸೀರೀಸ್ ಅಂತಲೇ ಆ ಬಟ್ಟೆಗಳಿರುತ್ತೆ. ಅಂದರೆ ನಾನು ಹಾಕೋ ಥರನೇ ಅವರು ನನಗೋಸ್ಕರನೇ ನನ್ನಿಟ್ಕೊಂಡೆ ನನ್ನ ಅಳತೆ ತೊಗೊಂಡು ಅದರಲ್ಲಿ ಸ್ಮಾಲಿಂದ XXL XXLವರೆಗೂ ಹೊಲ್ದಿರ್ತಾರೆ. ಆದರೆ ನಾನು ಬರೀ ಕಲರ್ಫುಲ್ಲು ಜಿಂಗ್ ಜಾಂಗ್ ಆಗ್ತೀನಲ್ಲ, ಆ ಥರ ಬಟ್ಟೆನೇ ನನ್ನ ನೋಡಿ ಅವರು ಈಗ ಒಂದು ತಯಾರು ಮಾಡಿ ಆನ್ಲೈನಲ್ಲಿ ಒಂದು ಹೊಸ ವೆಬ್ಸೈಟ್ ಮಾಡಿ ಬಿಡ್ತಾ ಇದ್ದಾರೆ. ಅದ್ರ ಓಪನಿಂಗ್ ಸೆರೆಮನಿಗೂ ನನಗೆ 2.5 ಲಕ್ಷ ಕೊಡ್ತಾ ಇದ್ದಾರೆ. ಅದು ಬಿಟ್ಟು 10 ಲಕ್ಷ 1 ವರ್ಷಕ್ಕೆ ಬ್ರ್ಯಾಂಡ್ ಅಂಬಾಸಿಡರಾಗಿ ತೊಗೊಳ್ತಾ ಇದ್ದಾರೆ. ಅದನ್ನು ಬಿಟ್ಟು ಅವ್ರ ಪ್ರಾಡಕ್ಟಲ್ಲಿ ಸೇಲ್ ಆದರೆ ಇಷ್ಟು ಪರ್ಸೆಂಟೇಜ್ ಅಂತ ಅದನ್ನು ಇದು ಮಾಡ್ತಾ ಇದ್ದಾರೆ. ಅದು ಇವತ್ತು ಕರೆದಿದ್ರು. ನನಗೇನಂದರೆ ಫಸ್ಟು ಅತಿಥಿ ದೇವೋಭವ ಅಂತಾರಲ್ಲ, ಆ ಥರ ನನಗೆ ಮೀಡಿಯಾ ದೇವೋಭವ. ಇವರಿಂದನೇ ಅವರು, ನಿಮ್ಮಿಂದನೇ ಅವರು ನನಗೆ ಅಷ್ಟು ಪ್ರಚಾರ ನಾನು ಮಾಡ್ತೀನಿ. ಆಮೇಲೆ ನಾನು ಹೋಗಿದ್ದ ಕಡೆ ಎಲ್ಲ ಅಷ್ಟು ನ್ಯೂಸ್ ಆಗುತ್ತೆ, ಆಮೇಲೆ ಅಷ್ಟು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗುತ್ತೆ ಅಂತಲೇ ಅವರು ನನ್ನ ತೊಗೊಂಡಿರೋದು. ಆದರೆ ಅದಕ್ಕಿಂತ ಬೇರೆಯವರು ಎಷ್ಟೋ ಜನ ಗೆದ್ದರು, ಸೋತರು, ಎಷ್ಟು ಜನ ಆಚೆ ಬಂದರು, ಅವ್ರನ್ನ ಯಾಕೆ ತೊಗೊಳ್ತಿಲ್ಲ ಅಂದರೆ ನಂದು ಮೇಯ್ನೇ ಬಟ್ಟೆಯಿಂದನೇ ಜಾಸ್ತಿ ಇದಾಗಿದ್ದು. ಅದು ಬಿಟ್ಟರೆ ಮೇಕಪ್ದು ಒಂದು ಸ್ವಲ್ಪ ಆಯಿತು. ಅಂದರೆ ಮೇಕಪ್ದು ಲೆಕ್ಕಕ್ಕಿಲ್ಲ, ಬಟ್ಟೆಯಿಂದನೇ ವೈರಲ್ಲಾಗಿ ಓಡ್ತಾ ಇರೋದು ನಾನು. ಆ ಕಾರಣದಿಂದ ಬಟ್ಟೆ ಬ್ರ್ಯಾಂಡ್ ಅವರೇ ಇವತ್ತು ನನಗೆ ತೊಗೊಳ್ತಾ ಇದ್ದಾರೆ. ಅದು ಕೆಟ್ಟಗೆಡ್ದಾಗ ಟ್ರೋಲ್ ಮಾಡೋದ್ರಲ್ಲ, ಅವರಿಂದನೇ ಇವತ್ತು ನಾನು ಫೇಮಸ್ ಆಗಿರೋದು. ಯಾಕಂದರೆ ಅವ್ರು ಟ್ರೋಲ್ ಮಾಡಿಲ್ಲ ಅಂದರೆ ಅಷ್ಟು ವ್ಯೂಸ್ ಹೋಗ್ತಾ ಇರಲಿಲ್ಲ. ಆ ವ್ಯೂಸ್ ನೋಡ್ಬಿಟ್ಟೆ ಆ ಬ್ರ್ಯಾಂಡ್ ಅವರು ನನ್ನ ಹತ್ರ ಬಂದ್ಬಿಟ್ಟು ಈಗ ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತೊಗೊಳ್ತಾ ಇದ್ದಾರೆ. ಅದೇ ಸರ್, ಈಗ ನೀವು ಹೇಳಿದ್ರಿ 10 ಲಕ್ಷ ಕೋಟೆಲ್ಲ ಹೇಳಿದ್ರಿ. ಹೌದು. ಬಟ್ ಅದನ್ನ ಹೊರಗಡೆ ಫಸ್ಟ್ ಕಾಪಿ ಇಲ್ಲ, ಇದು ಎಷ್ಟು ದುಡ್ಡೇ ಅಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಸಮಾಚಾರಗಳು ಬರ್ತಾ ಇದೆ ಸರ್. ಈಗ ನಿಮಗೆ ಅಲ್ಲ ಸರಿ, ಅವ್ರಿಗೆ ಎಲ್ಲಿ ಹೋಗಿ ತೊಗೊಳ್ತಾರೆ ಅಲ್ಲಿ ರೇಟ್ ಗೊತ್ತಿರುತ್ತೆ ಸರ್. ಅವ್ರು ಯಾವ ಥರ UBCTಗೆ ಹೋಗ್ಬಿಟ್ಟು ರೇಟ್ ಚೆಕ್ ಮಾಡಿದಾರ ಸರ್. ಈಗ ಆನ್ಲೈನಲ್ಲಿ ತೋರಿಸೋದು ಫ್ಲಿಪ್ಕಾರ್ಟು, ಅಮೆಝೋನು ಆ ಥರದಲ್ಲಿ ತೋರಿಸೋದು ಬರೀ ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಲೋ ಕ್ವಾಲಿಟಿ ಅಂಥದ್ದೇ ಚೀಪ್ದೇ ಹುಡುಕ್ತಿರ್ತಾರೆ ಜನ. ಕಡಿಮೆದು ಇದು ಮಾಡ್ತಾರೆ. ನಾನು ಬಂದು ಬರೀ ಬ್ರ್ಯಾಂಡೆಡೇ ತೊಗೊಳ್ಳೋದು. UBCT ಒಳಗೆ ಹೋಗ್ಬಿಟ್ಟು ಅವ್ರು ಒಂದಿನ ರೇಟ್ ಕೇಳ್ಕೊಂಡು ಬರಲಿ.
ಅದ್ರದ್ದೇ ಕಾಪಿ, ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ, ಇಲ್ಲ ಲೋ ಕ್ವಾಲಿಟಿ, ಹೈ ಕ್ವಾಲಿಟಿ ಅಂತ ಆಚೆ ಮಾರ್ತಾರೆ. ಆದರೆ ಹಂಗಿದ್ದಿದ್ದು ಮಾತ್ರ ಕಾರಣಕ್ಕೆ ಯು ಬಿ ಸಿಟಿದು ಫಸ್ಟ್ ಕಾಪಿ ಆಗಲ್ಲ, ಫಸ್ಟ್ ಕಾಪಿದು ಯು ಬಿ ಸಿಟಿ ಆಗೋಕ್ಕೆ ಚಾನ್ಸ್ ಇಲ್ಲ. ಇದು 80,000, 1 ಲಕ್ಷ, 1.5 ಲಕ್ಷ ಅಂದರೆ 1.5 ಲಕ್ಷನೇ. ಇದು 2,000, 3,000, 500 ರೂಪಾಯಿ, 200 ರೂಪಾಯಿ ಅಂದರೆ 200 ರೂಪಾಯಿನೇ. ಇದು ಅದಾಗಕ್ಕಾಗಲ್ಲ, ಅದು ಇದಕ್ಕಾಗಲ್ಲ. ಇದನ್ನು ಗೊತ್ತಿರೋರಿಗೆ ನಾನು ಇದನ್ನು ನಂಬಿಸೋ ಅವಶ್ಯಕತೆ ಇಲ್ಲ. ಇದು ಕ್ವಾಲಿಟಿನೇ ಬೇರೆ, ಇದ್ರ ನೆಸಿಟಿ ಇರೋರೇ ಬೇರೆ. ಈ ಕ್ವಾಲಿಟಿ ಅವ್ರಿಗೆ ಈ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಕಸ ಧೂಳ್ ಥರ ನೋಡ್ತಾರೆ. ನನಗೆ ಇವ್ರನ್ನ ನಂಬಿಸೋ ಅವಶ್ಯಕತೆ ಇಲ್ಲ, ನಾನು ಪ್ರೂವ್ ಮಾಡೋ ಅವಶ್ಯಕತೆಯೂ ಇಲ್ಲ. ನಾನು ಬಂದು ಡಿಸೈನರ್ ವೇರು, ಅದಕ್ಕೆ ಹಾಕಿರೋ ವರ್ಕು ಎಷ್ಟು ತಿಂಗಳು ಬೇಕು ಆ ಬ್ಲೇಸರ್ ಮಾಡೋಕ್ಕೆ, ಆ ಕ್ವಾಲಿಟಿ, ಆ ಫಿನಿಷಿಂಗು, ಆ ಅರ್ಥ ಆಗೋವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಆಗದೆ ಇದ್ದವ್ರಿಗೆ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅವ್ರಿಗೆ ನಾನು ಪ್ರೂವ್ ಮಾಡಿ ಒಂದೊಂದು ಎಳೆನೂ ತೋರಿಸಿ ಆ ಕ್ವಾಲಿಟಿ, ಆ ಫಿನಿಷಿಂಗ್ ತೋರಿಸಿ ಪ್ರೂವ್ ಮಾಡೋ ನೆಸಿಟಿ ನನಗಿಲ್ಲ. ನಾನು ಹಾಕಿದ್ದಷ್ಟು, ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಸರ್ ಅದು ಬ್ರ್ಯಾಂಡ್ ಅಂತ ಹೇಳ್ತಾರೆ, ಅದರಲ್ಲಿ ಏನು ಚೇಂಜಸ್ ಇದೆ ಸರ್? ಈಗ ಕಾಮನ್ ಮ್ಯಾನು ಒಂದು ಹಾಕ್ತಾರೆ, ಈಗ ಬ್ರ್ಯಾಂಡು ಹಾಕ್ತಾರೆ. ಹೌದು. ಏನು ಡಿಫ್ರೆನ್ಸ್ ಆಗುತ್ತೆ? ಯಾಕೆ ಬ್ರ್ಯಾಂಡ್ ಹಾಕ್ಬೇಕಂತ ಸರ್? ಈಗ ಬಿಗ್ ಬಾಸ್ ಒಳಗಡೆನೆ ಸರ್, ನಾನು ಚಂದ್ರಪ್ರಭು ಅವ್ರದ್ದು ನಂದು ಕಟ್ ಆಗುತ್ತೆ ಸರ್. ಕಟ್ ಆಗಿದ್ದ ದಿವಸ ಈ ಶರ್ಟ್ ಹಾಕ್ಕೊಂಡಿರ್ತೀನಿ ಸರ್. ಎಲ್ಲರೂ ಅವ್ರವ್ರ ಡ್ರೆಸ್ ಹಾಕ್ಕೊಂಡಿರ್ತಾರೆ ಸರ್. ನಾನು ಆಚೆ ಬರ್ತಿದ್ದಂಗೆ ಎಲ್ಲರೂ ಈ ಶರ್ಟ್ ಬಗ್ಗೆ ಮಾತಾಡ್ತಾರೆ. ಏನಕ್ಕೆ ಮಾತಾಡ್ತಾರೆ ಸರ್? ಅಲ್ಲಿ ಜಗಳ ಆಡ್ತಾ ಇದ್ರೆ ನನ್ನ ಮುಖ ಕಾಣಿಸ್ತಾ ಇರಲಿಲ್ವಂತೆ, ಬರೀ ಶರ್ಟ್ ಕಾಣಿಸ್ತಾ ಇತ್ತಂತೆ. ಇದು ನನ್ನ ಕ್ವಾಲಿಟಿ ಸರ್. ಅರ್ಥ ಆಗ್ತಿದೆಯಾ ನಿಮಗೆ? ಇಬ್ಬರು ಜಗಳ ನೋಡ್ತಾ ಇಲ್ವಂತೆ, ಅಷ್ಟು ಜನನು ಶರ್ಟ್ ನೋಡ್ತಾ ಇದ್ರಂತೆ. ಆ ಸೀನ್ ಬೇಕಾದ್ರೆ ಹೋಗಿ ನೋಡಿ, ಲಾಸ್ಟಲ್ಲಿ ಕಟ್ಟಾಗಿ ಹತ್ಕೊಂಡು ಒಳಗಡೆ ಜಗಳ ಆಡ್ತಾನಲ್ಲ, ಓಲ್ ಫ್ರೇಮ್ಗೆ ಈ ಶರ್ಟೇ ಎತ್ತು ಕಾಣಿಸ್ತಾ ಇರುತ್ತೆ. ಅದು ಅಷ್ಟು ಕ್ವಾಲಿಟಿ ಇದ್ರೇ ಆ ಶೈನಿಂಗು, ಆ ಪ್ರಿಂಟು, ಆ ಫಿನಿಷಿಂಗು ಎದ್ದು ಕಾಣೋದು. ಇದೇ ಫಸ್ಟ್ ಕ್ವಾಲಿಟಿಲಿ ಇದ್ರದ್ದು ತಿಕ್ಕ ಇದ್ದಂಗೆ ಇರುತ್ತೆ ಸರ್. ಅಂದರೆ ಬ್ರ್ಯಾಂಡೇ ಸರ್. ಅದು ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ಅರ್ಥ ಆಗದೆ ಇದ್ದವ್ರಿಗೆ ನಾನು ಪ್ರೂವ್ ಮಾಡೋ ಅವಶ್ಯಕತೆನೂ ಇಲ್ಲ. ಅವ್ರೇನು ನನಗೆ ಅವಾರ್ಡ್ ಕೊಡ್ತಾರ, ನಾನು ಏನಕ್ಕೆ ಅವ್ರಿಗೆ ಪ್ರೂವ್ ಮಾಡ್ಬೇಕು ಸರ್? ಅಂದರೆ ಈ ಥರ ಶೋ ಯಾಕೆ ಮಾಡಬೇಕು? ನನಗಿಷ್ಟ ಸರ್. ನನಗೆ ಬಟ್ಟೆ, ಶೂ, ಕೂಲಿಂಗ್ ಗ್ಲಾಸ್, ವಾಚ್ ಇಷ್ಟೇ. ಅದು ಬಿಟ್ಟರೆ ನನಗೆ 3 ಹೊತ್ತು ನಾನ್ ವೆಜ್ ಇರಬೇಕು ಸರ್. ಅದು ನನಗೆ ಹುಚ್ಚು. ಇಷ್ಟೇ ನಾನು ಓನ್ ಯೂಸ್ಗೆ ನಾನು ಖರ್ಚು ಮಾಡೋದು. ಅದು ಬಿಟ್ಬಿಟ್ಟು ನನಗೆ ಆಸ್ತಿ ಮಾಡಬೇಕು, ಸೈಟ್ ಮಾಡಬೇಕು, ಇಂಪೋರ್ಟೆಡ್ ಕಾರ್ ತಗೋಬೇಕು, ಅವೆಲ್ಲ ಶೋಕಿ ಇಲ್ಲ. ಇವಾಗೆಲ್ಲ ಬೆನ್ಸು ಅದು ಇದು ಅಂದ್ರು. ಅದಕ್ಕೆ ಈಗ ಒಂದು ಬೆನ್ಸ್ ಕಾರ್ ತೊಗೊಂಡಿದ್ದೀನಿ, ಬರೀ ಫಂಕ್ಷನ್ಗೆ ಹೋಗೋಕ್ಕೆ ಸರ್. ಸರ್ ಈಗ ನೀವು ಈಗ ಇದ್ದೀರಲ್ಲ, ಇಲ್ಲಿ ಔಟ್ಫಿಟ್ ಎಷ್ಟಿದೆ ಸರ್ ಕಾಸ್ಟ್? ಸರ್ ಬರೀ ಇದೇ ಮಾಡಿ ಎಲ್ಲ ರೇಗಿಸ್ತಾ ಇದ್ದಾರೆ ಸರ್. ಬರೀ ಇದೇ ಯಾಕೆ ಮಾಡ್ತೀರಾ? ಬೇರೆ ಮಾಡಿ ಸರ್. ಇಲ್ಲ ಸರ್, ಔಟ್ಫಿಟ್ ಎಷ್ಟಾಗ್ಬೋದು ಸರ್? ಈಗ ಸರ್ ನೀವೆಲ್ಲ ಹೊರಗಡೆ ಹೋದ್ರೆ ಅದು ಬೇರೆ ಇರುತ್ತೆ ಸರ್. ಹಂಗಂತಲ್ಲ. ಇದು ನೋಡಿ, ಬರ್ಡೇಗೆ ಗಿಫ್ಟ್ ಬಂದಿದ್ದು. ಈಗ 20 ಅಡಿ ಕೇಕ್ ಕಟ್ ಮಾಡಿದ ದಿವಸ 100 ಗ್ರಾಮ್ ಗೋಲ್ಡ್ ಚೈನ್ ಹಾಕಿದ್ರು ಸರ್ ನನಗೆ. ಅದು ಅಜಯ್ ಅಂತ, ಗಾಂಧಿ ಬಜಾರಲ್ಲಿ ಜನತಾ ದಳದ ಅಧ್ಯಕ್ಷರು, ಅದೇನೋ ಅಜಯ್ ಅಂತ, ಹೋಗಿ ಅವ್ರ ಹತ್ರನೇ ಚೆಕ್ ಮಾಡ್ಕೊಳ್ಳಿ. 100 ಗ್ರಾಮ್ ಗೋಲ್ಡ್ ಚೈನ್ ಹಾಕಿದ್ರು. ಅದು ವೈರಲ್ ಆಯಿತು. ಅಂದರೆ ಮೀಡಿಯಾ ಎಲ್ಲ ಹೋದ್ಮೇಲೆ ಇನ್ನೊಬ್ಬ ಗೂಬೆ ಫ್ರೆಂಡ್ ಮೀಡಿಯಾ ಮುಂದೆ ಕೊಡೋದು ಬಿಟ್ಟು, ಇದು ಹೊಸದು ಸರ್, ಇವತ್ತವರೆಗೂ ಎಲ್ಲೂ ಹಾಕಿಲ್ಲ, ಇದು ಬಂದು ಗಿಫ್ಟ್ ಬಂದಿರೋದು, ಹೊಸದ ಅಂತ ಚೆಕ್ ಮಾಡ್ಕೊಬಿಡಿ ಸರ್. ಎಲ್ಲ ಅಲ್ಲ, ನೋಡ್ಬಿಡಿ ಸರ್. ಇನ್ನು ಇಲ್ಲಿ ಸ್ಟಿಕ್ಕರು ತೆಗ್ದಿಲ್ಲ ಸರ್, ನೋಡ್ಬಿಡಿ ಸರ್. ಇದು ಬರ್ಡೇಗೆ ಬಂದಿದ್ದು. ಇದು 3.5 ಲಕ್ಷ ಸರ್. 3.5 ಲಕ್ಷ ಬರ್ಡೇ ಗಿಫ್ಟ್ ಬಂದಿರೋ ಸರ್. ಸರ್ ನನಗೆ ಹೈಯೆಸ್ಟ್ ಗಿಫ್ಟ್ ಬಂದಿರೋದು 25 ಲಕ್ಷದವರೆಗೂ ಬಂದಿದೆ ಸರ್. ಬರ್ಡೇಗೆ ಎವ್ರಿ ಇಯರ್ ಬರ್ಡೇ ಮಾಡ್ತೀನಿ. ಒಂದು ಐಟಮ್ 25 ಲಕ್ಷ. ಅದು ಬಿಟ್ಟು 70 ಲಕ್ಷ ಡೈಮಂಡ್ ನೆಕ್ಲೆಸ್ಸು ಬಂದಿದೆ ಸರ್. ಅದನ್ನು ವಿತ್ ಪ್ರೂಫು, ವಿತ್ ವಾಯ್ಸ್ ಕೇಳಿಸ್ತೀನಿ ಸರ್.